ನೋಡಿ, ಬ್ಯಾಂಗಲ್ ಪಿಲ್ಲೋಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡಿರ್ತಕ್ಕಂತಹ ಬ್ಯಾಂಗಲ್ಸ್ನ ಹಾಕಿ ಬಳೆಗಳನ್ನ ಹಾಕಿ ರೆಡಿ ಮಾಡ್ತಾ ಇದ್ದೀವಿ. ಇದು ಬಳೆ ಶಾಸ್ತ್ರದಲ್ಲಿ ಕೊಡಲಿಕ್ಕೆ ಲೇಡೀಸ್ಗೆ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಮಾಡಿದ್ದೀವಿ. ಮಕ್ಕಳಿಗೂ ಕೂಡ ಬೇಬಿ ಪಿಲ್ಲೋಸ್ಗೆ ಬಳೆಗಳನ್ನ ಹಾಕಿ ರೆಡಿ ಮಾಡಿದ್ದೀವಿ. ನೋಡಿ, ಇದೆಲ್ಲ ಬಾಕ್ಸಲ್ಲಿ ತುಂಬಿಟ್ಟಿದ್ದೀನಿ. ಯಾವಾಗ ಟೈಮ್ ಇರುತ್ತೋ ಆವಾಗ ರೆಡಿ ಮಾಡ್ಕೊಂಬಿಟ್ರೆ, ಇದನ್ನೆಲ್ಲ ನಾನು ಟೈಲರ್ ಕೈನಲ್ಲಿ ಹೊಲಿಸ್ಕೊಂಡಿದ್ದು. ಕೆಲವು ಮಾತ್ರ ನಾನೇ ಹೊಲ್ಕೊಂಡು ಮಾಡ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂಥೇಳಿ. ಅದು ಡ್ರಮ್ ಪಿಲ್ಲೋಸು, ಅದು ಸುಲಭವಾಗಿದೆ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡ್ಕೊಂಬಿಟ್ಟೆ. ಇದು ಲೇಸ್ ಹಾಕಿ ನೀಟಾಗಿ ಹೊಲ್ಕೊಂಡು ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು. ಹಾಗಾಗಿ ಅವರು ಒಂದೊಂದಕ್ಕೆ 25 ರೂಪಾಯಿ ತೊಗೊಂಡು ಹೊಲ್ದು ಕೊಟ್ಟರು. ಇನ್ನು ಅದಕ್ಕೆ ಒಳಗಡೆ ಸ್ಟಫಿಂಗ್ ಎಲ್ಲ ನಾವೇ ಮಾಡ್ಕೋಬೇಕು. ಸದ್ಯ ಅಷ್ಟು ಮಾಡಿಕೊಟ್ರೆ ಸಾಕು ಅಂಥೇಳಿ ಅವಾಗ ನನಗೆ ಅರ್ಜೆಂಟ್ ಬೇಕಾದಾಗ ಮಾಡಿ ಇಟ್ಕೊಂಡಿದ್ದೆ. ಆದರೆ ಅವರು ತುಂಬ ಮಾಡಿಕೊಟ್ಬಿಟ್ಟಿದ್ದು. ನಾನು ಎಷ್ಟಕ್ಕೆ ಬಟ್ಟೆ ಕೊಟ್ಟಿದ್ನೋ ಅದನ್ನು ಬಿಟ್ಟು ಅವರೇ ಬಟ್ಟೆ ತೊಗೊಂಡು ಲೇಸ್ಗಳು ತೊಗೊಂಡು ಹೊಲ್ದು ಕೊಟ್ಟಿದ್ದರು. ಹಾಗಾಗಿ ನನಗೆ, ಯಾಕೆಂದರೆ ಮಧ್ಯ ಯಾವಾಗಲೂ ಇಷ್ಟಿಷ್ಟು ಬೇಕು ಅಂತ ಹೇಳ್ತಾಯಿದ್ದೆ, ಅದಕ್ಕೋಸ್ಕರ ಅವ್ರಿಗೆ ಹೋಲ್ಸೇಲಾಗಿ ಮಾಡಿಕೊಟ್ಬಿಟ್ಟಿದ್ರು. ಹಾಗಾಗಿ ನನಗೆ ಇವಾಗ ಅನುಕೂಲ ಆಗ್ತಾಯಿದೆ. ಅವ್ರು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗಾಗಿ ಈ ಥರ ನೀವು ಟೈಲರ್ ಕೈನಲ್ಲಿ ಹೊಲಿಸ್ಕೊಂಬಿಟ್ರೆ ನಮ್ಮ ಫಂಕ್ಷನ್ ಇದ್ದಾಗ ಬಳೆ ತಂದಾಗ ಆವಾಗ ನಾವು ಬೇಗ ಬೇಗ ಈ ಥರ ಹಾಕ್ಕೋಬೋದು. ನೋಡಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಬ್ಯಾಂಗಲ್ಸ್ ಎಲ್ಲ ತಂದಿದ್ದೀವಿ. ಇದು ಪುಟ್ಟ ಮಕ್ಕಳಿಗೆ, ಹುಟ್ಟಿದ ಮಗುಗೂ ಕೂಡ ತಂದಿದ್ದೀನಿ ಪುಟ್ಟದು. ಅದೆಲ್ಲ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಹೇಗಿದೆ, ಹೇಗೆ ಮಾಡಿದೆ ಅನ್ನೋದನ್ನು ನಾನು ತೋರಿಸ್ತೀನಿ.